ಶ್ರೀ ಗುರುದೇವ ಬ್ರಹ್ಮಾನಂದ ಶಿಕ್ಷಣ ಪ್ರಸಾರ ಸಂಸ್ಥೆ ಪರಮಾನಂದವಾಡಿ, ಶ್ರೀ ಗುರು ಸಿದ್ದೇಶ್ವರ ಅನುದಾನಿತ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಶ್ರೀ ಗುರುದೇವ ಪ್ರೌಢಶಾಲೆಗೆ ರಾಯಬಾಗ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜ್ ಆರ್ ಅವರು ಭೇಟಿಯನ್ನು ನೀಡಿದ್ದಾರೆ. ಅಲ್ಲಿನ ವಿದ್ಯಾರ್ಥಿಗಳ ಜೊತೆ ಸಂವಾದವನ್ನು ಮಾಡಿದ್ದಾರೆ. ಊಟದ ಬಗ್ಗೆ ಊಟದ ಗುಣಮಟ್ಟವನ್ನು ವೀಕ್ಷಣೆ ಮಾಡಿದ್ದಾರೆ. CCTV ಕ್ಯಾಮೆರಾದ ಗುಣಮಟ್ಟಗಳನ್ನು ಕೂಡ ಈ ಸಂದರ್ಭದಲ್ಲಿ ಅವರು ವೀಕ್ಷಣೆ ಮಾಡಿದ್ದಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜಪ್ಪ ಆರ್ ಪರಮಾನಂದವಾಡಿ ಗ್ರಾಮದ ಶ್ರೀ ಗುರುದೇವ ಪ್ರೌಢಶಾಲೆಗೆ ಆಗಮಿಸಿದ್ದಾರೆ. 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಿದ್ಧತೆ ಕುರಿತು ಮಾರ್ಗದರ್ಶನ ಮಾಡಿ ನೈತಿಕ ಶಿಕ್ಷಣದ ಬಗ್ಗೆ ಅರಿವು ಮೂಡಿಸಿ ವಿದ್ಯಾರ್ಥಿಗಳಿಂದ ಪ್ರತಿಭೆ ಕಂಡು ಸಂತೋಷ ವ್ಯಕ್ತಪಡಿಸಿದ್ದಾರೆ. ಒಳ್ಳೆ ದೈವಿ ಸ್ವರೂಪವಾಗಿರ್ತಕ್ಕಂಥ ಒಳ್ಳೆ ಮಠದಲ್ಲಿ ನೀವೆಲ್ಲ ಇದ್ದೀರಿ, ಹೌದಾ? ಎಲ್ಲ ತರಗತಿ ಶಿಕ್ಷಕರು ಉತ್ತಮವಾಗಿರ್ತಕ್ಕಂಥ ಬೋಧನೆಯನ್ನು ಮಾಡ್ತಾರಾ? ಇಷ್ಟ ಆಗಿದೆಯಾ? ಏನಾರು ತೊಂದರೆ ಆಗಿದೆಯಾ? ಯಾವ್ದಾದ್ರು ವಿಷಯದಲ್ಲಿ ಏನಾದ್ರು ತೊಂದರೆ ಆಗಿದೆಯಾ? ಸಿಲೆಬಸ್ ಎಲ್ಲ 70% ಬಂದಿದೆ, 70% ಬಂದಿದೆ. ಇನ್ನೂ ಸ್ವಲ್ಪ ಇರ್ಬೋದಲ್ಲ. ಪ್ರೌಢ ಹಂತದ ಕೊನೆಯ ದಿನಗಳು ಟಾಪರ್ ಆಗ್ತೀರಿ, ಕೈ ಎತ್ತಿ ನೋಡೋಣ. ಕ್ಲಾಸ್ಗೆ ಟಾಪರ್ ಯಾರಾಗ್ಬೋದು? ಯಾವತ್ತು ಹಿಂದೆ ಹೊಡಿಬಾರ್ದು, ಹಿಂದೆ ಟಾರ ಇರ್ಬೇಕು. ಆಮೇಲೆ ಕೆಲವು ಮಕ್ಕಳು ನನ್ನ ಕೈ ಆಗಲ್ಲ, ಆಗ್ತಾ ಇಲ್ಲ, ನಾನು ಎಲ್ಲಿ ಫೇಲ್ ಆಗ್ಬಿಡ್ತಾನೋ ಅಂತೇಳಿ ಭಯ ಯಾವತ್ತೂ ಪಡ್ಕೊಳಕ್ ಹೋಗ್ಬೇಡ. ಖಂಡಿತ ಇಲ್ಲ. ಯಾವತ್ತು ಮನುಷ್ಯನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಏನ್ ಬೇಕಾದ್ರೂ ಸಾಧನೆಯನ್ನ ಮಾಡ್ಬೋದು ಅಲ್ವಾ? ದೇವ್ರು ನಮ್ಗೆಲ್ಲ ಅಂಗಾಂಗ ನೋಡ್ಕೊಟ್ಟಿದ್ದಾನೆ, ಎಲ್ಲದೂ ಚೆನ್ನಾಗೈತಿ, ಹೌದಾ? ಬಹಳ ಬುದ್ಧಿವಂತ ಪ್ರಾಣಿ ಅಂದ್ರೆ ಮನುಷ್ಯ ಅಲ್ವಾ? ನಾವೇನ್ ಲೇಟ್ ಆಗಕ್ ಹೋಗ್ಬೇಡ್ರಿ. ಆಮೇಲೆ ಬಡತನ, ನಮ್ಗೆ ಇವತ್ತು ಬಡತನ ಇದೆ. ನನಗೆ ಮುಂದುವರೆದಿರ್ತಕ್ಕಂಥ ಅಧಿಕಾರಿಗಳನ್ನ ಅಥವಾ ಬೇರೆ ಇವ್ರನ್ನ ನಾವು ನೋಡಿದಾಗ ಖಂಡಿತ ಬೇರೆ ಬೇರೆ ವೃತ್ತಿಯಲ್ಲಿ ಪಾಲ್ಗೊಂಡಿದ್ದಾರೆ. ಅಂಬೇಡ್ಕರ್ಗೆ ಬಂದಂತ ಕಷ್ಟಗಳು ನಮ್ಗೆ ಏನಾರು ಬಂದಿದ್ದಾವ ಅಲ್ವಾ? ಎಷ್ಟು ಓದಿದ್ದಾರೆ? ಇಡೀ ವಿಶ್ವದಲ್ಲಿ ಅವರಷ್ಟು ಓದಿರ್ತಕ್ಕಂಥದ್ದು ಯಾರು ಇಲ್ಲ. ಅಷ್ಟು ಓದಿರ್ತಕ್ಕಂಥ ವ್ಯಕ್ತಿ. ಒಂದೊಮ್ಮೆ ಒಂದು ಮಾತು ಹೇಳ್ತಾರೆ ಅವ್ರು, ಅಂಬೇಡ್ಕರ್ ಅವರು 2 ನಾಣ್ಯಗಳ ಮಹತ್ವವನ್ನು ಹೇಳ್ತಾರೆ. 2 ನಾಣ್ಯ ಎಷ್ಟು? ಒಂದು ನಾಣ್ಯ ಅವನ ಜೀವನಕ್ಕೆ ಬಹಳ ವಿಶ್ವಾಗಿರ್ತದೆ. ಅವನು ಅವತ್ತು ಊಟ ಮಾಡಲಿಲ್ಲ ಅಂದ್ರೆ ಅವನು ಅಂತಿಮ ಫೈನಲ್ ನಮ್ಮ ಸ್ಟೇಜ್. 1 ರೂಪಾಯಿಯನ್ನ ಖರ್ಚು ಮಾಡಿ ಊಟವನ್ನ ಮಾಡ್ತಾನೆ. 1 ರೂಪಾಯಿ ಖರ್ಚು ಮಾಡಿ ಏನ್ ಮಾಡ್ತಾನೆ? ಊಟ ಮಾಡ್ತಾನೆ. 200 ರೂಪಾಯಿ ಇತ್ತು, ಅದನ್ನ ತಿಂದ್ಬಿಡ್ಬೋದಾಗಿತ್ತು, ಅವನು ಊಟ ಮಾಡ್ಬೋದಾಗಿತ್ತಲ್ಲ, ಊಟ ಮಾಡಲಿಲ್ಲ. ಅವರು ಯೋಚನೆಯನ್ನು ಮಾಡಿದ, 200 ರೂಪಾಯಿ ನಾವು ಏನ್ ಮಾಡ್ಬೋದು ಅಂತೇಳಿ ಅವನಿಗೆ ಬೇಕಾದಂತ 1 ರೂಪಾಯಿ ಪುಸ್ತಕವನ್ನ ಖರೀದಿ ಮಾಡಿದ. ಆ ಪುಸ್ತಕವನ್ನ ಖರೀದಿ ಮಾಡಿದ್ವಿ. 1 ರೂಪಾಯಿ ಏನಾಯ್ತು? ಅವನ ಜೀವನವನ್ನು ಉಳಿಸ್ಬಿಡ್ತಾರೆ. 1 ರೂಪಾಯಿ ಅವತ್ತು ಸಾಯ್ತಕ್ಕಂಥ ಮನುಷ್ಯ ಊಟ ಮಾಡಿ ಉಳಿದವ. 200 ರೂಪಾಯಿ ಏನಾಯ್ತು? ಅವನ ಜೀವನವನ್ನ ರೂಪಿಸ್ತಕ್ಕಂಥ ಕೆಲಸವನ್ನ ಮಾಡಿ. ನೋಡು ಎಷ್ಟು ಮಹತ್ವ ಇದೆ ಅಂತಕ್ಕಂಥದ್ದು ಅಲ್ವಾ? ಒಬ್ಬರು ಕುಮಾರ್ ಅಂತ ಹೇಳಿ IAS ಆಫೀಸರ್. ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ, ಬಿಸಿ ಊಟದ ನಿರ್ವಹಣೆ, ಕೊಠಡಿ ವೀಕ್ಷಿಸಿ ಶಾಲೆಯಲ್ಲಿ ಅಳವಡಿಸಿದ CC ಕ್ಯಾಮೆರಾಗಳ ಗುಣಮಟ್ಟವನ್ನು ವೀಕ್ಷಣೆ ಮಾಡಿದ್ದಾರೆ. ಎಲ್ಲ 5 ಮೆಗಾಪಿಕ್ಸೆಲ್ ಹಾಕಿದ್ರು ಸರ್, IP ಹಾಕಿದ್ರಿ, ಎಕ್ದಮ್ ಕ್ಲಿಯರಿಟಿ ಅದ ಸರ್. ಪ್ರತಿ ಕ್ಲಾಸ್ ರೂಮ್ ಇದಾವೆ ಸರ್, ಮಸ್ತ್ ಭಾಳ ಚಂದ ಐತಿ. ಅದು ಇನ್ನೊಂದು ಸ್ವಲ್ಪ ಇನ್ವರ್ಟರ್ ಹಾಕಿ ಈ ವಾರದಾಗ ಪೂರ ಸೆಟ್ ಮಾಡ್ತೀವಿ ಸರ್. ಈ ಒಂದು 15 ದಿವಸ ಆಯ್ತು ಸರ್ ಎಲ್ಲ ಇದು ಮಾಡಕ್ಕಂದ್ರೆ. ಮಸ್ತ್ ಇದು ವರಾಂಡ ಪೂರ ಕವರ್ ಮಾಡ್ಕೊಳಕ್ಕೆ ಇದನ್ನ ಹಾಕಿದ್ರು ಸರ್. ಸರ್ ಅದು ಈ CC ಏನೈತೆ ಸರ್, ಇದು ಕಂಪ್ಲೀಟ್ ಇದು ಬಿಲ್ಡಿಂಗ್ 2 ಮಜಲ್ದು ಇದು ಓಪನ್ ಸ್ಪೇಸ್ ಎಲ್ಲ ಕವರ್ ಮಾಡಿತ್ತು. ಆಮೇಲೆ ಒಂದು ಆಯ್ತು, ಇದು ಹಿಂಗೆ ಕವರ್ ಮಾಡ್ತೈತಿ, ಆ ಕಡೆಯಿಂದ ಹಂಗೆ ಕವರ್ ಮಾಡ್ತೀವಿ. ಆಮೇಲೆ ಶೌಚಾಲಯಕ್ಕೆ ಎಲ್ಲಾನ ಕವರ್ ಆಗಿ ಶೌಚಾಲಯದ ಒಂದು ಮಾಡಿಸ್ಕೊಡ್ತೀವಿ. ನಂತರ ಮಾಧ್ಯಮದವರೇ ಮಾತನಾಡಿದ್ದು, ಶಾಲೆಯಲ್ಲಿ ಕಲಿಕೆ ಮೂಲಭೂತ ಸೌಲಭ್ಯಗಳ ಬಗ್ಗೆ ಮತ್ತು ಶೌಚಾಲಯ ಸ್ವಚ್ಛತೆ, ಗ್ರಂಥಾಲಯ, ಪ್ರಯೋಗಾಲಯ, ಬಿಸಿ ಊಟ ನಿರ್ವಹಣೆ ಆಗಿರ್ಬೋದು ಪ್ರತಿಯೊಂದು ನಮ್ಮ ಮಕ್ಕಳಿಗೆ ಕಲ್ಪಿಸುವ ನಿಟ್ಟಿನಲ್ಲಿ ನಮ್ಮ ಕ್ಲಸ್ಟರ್ ಮಟ್ಟದ CRCಗಳು ಶಾಲೆಗೆ ತೆರಳಿ ಇದರ ಬಗ್ಗೆ ಅರಿವು ಮೂಡಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಪರಮಾನಂದವಾಡಿ ಕ್ಲಸ್ಟರ್ನ CRC ಷಣ್ಮುಖ ನಾವಿ, ನಿಲಜಿ ಕ್ಲಸ್ಟರ್ನ CRCP S ಕಾಂಬ್ಳೆ, ಸಂಸ್ಥೆಯ ನಿರ್ದೇಶಕರಾದ ಬಸವರಾಜ್ ಕೋರೆ, ಮುಖ್ಯ ಗುರುಗಳು SS ಕಲ್ಲೋಳಿ, ಸಹಶಿಕ್ಷಕರಾದ RK ಪತ್ತಾರ್, ST ವಾಳಾಕ್, VA ಪಾಂಡೇಗೋಳ್, RS ಉಮರೆ, MB ಕಾಂಬ್ಳೆ ಹಾಗೂ ದೈಹಿಕ ಶಿಕ್ಷಕರಾದ SB ದಿಶಿಂಗೆ ಮತ್ತು ಮಾಧ್ಯಮದವರು ಉಪಸ್ಥಿತರಿದ್ದರು. ಮಕ್ಕಳ ಪ್ರಗತಿ ಬಗ್ಗೆ ಹಾಗಾಗಲಿ ಮತ್ತು ಅಧಿವೇಶನ ನಡೆದಿದೆ, ಹಾಗಲ್ಲ ಅಧಿಕಾರಿಗಳು ವಿಸಿಟ್ ಮಾಡೋ ಸಾಧ್ಯತೆ ಇರೋದ್ರಿಂದ ನಮ್ಮೆಲ್ಲ CRPಗಳ ತಂಡ ಎಲ್ಲ ಶಾಲೆಗಳಿಗೆ ಭೇಟಿ ಕೊಟ್ಟು ಶಾಲೆಗಳಲ್ಲಿ ಯಾವುದೇ ಅಡೆತಡೆಗಳು ಆಗದ ರೀತಿಯಲ್ಲಿ ಮಕ್ಕಳ ಕಲಿಕೆ ಆಗಿರ್ಬೋದು, ಮೂಲಭೂತ ಸೌಲಭ್ಯಗಳಾಗಿರ್ಬೋದು, ಶೌಚಾಲಯ ಸ್ವಚ್ಛತೆ ಆಗಿರ್ಬೋದು, ಗ್ರಂಥಾಲಯ ಆಗಿರ್ಬೋದು, ಪ್ರಯೋಗಾಲಯ ಆಗಿರ್ಬೋದು, ಬಿಸಿ ಊಟ ನಿರ್ವಹಣೆ ಆಗಿರ್ಬೋದು, ಪ್ರತಿಯೊಂದು ಮಕ್ಕಳಿಗೆ ಎಲ್ಲದನ್ನು ಕೂಡ ಉತ್ತಮವಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಕಲ್ಪಿಸಬೇಕು ಅನ್ನೋ ಉದ್ದೇಶದಿಂದ ನಮ್ಮೆಲ್ಲ CRP ಅವರು ವಿಸಿಟ್ ಮಾಡ್ತಿದ್ದಾರೆ. ಹಾಗೆ ಅದನ್ನು ಪರಿಶೀಲನೆ ಮಾಡಿ
ಒಂದೆರಡು ಶಾಲೆಗಳನ್ನು ವಿಸಿಟ್ ಮಾಡಿ ಸ್ವಲ್ಪ ಮಕ್ಕಳಿಗೆ ಮಾರ್ಗದರ್ಶನವನ್ನು ಕೊಡಬೇಕು ಅಂತೇಳಿ ವಿಸಿಟ್ ಮಾಡಿ ಇವತ್ತು ಪರಮಾನಂದವಾಡಿ ಪ್ರಾಥಮಿಕ ಶಾಲೆ ಮತ್ತು ಇನ್ನೊಂದು ಆ ಪ್ರೌಢಶಾಲೆ ಮತ್ತು ಈ ಮಠದ ಪ್ರೌಢಶಾಲೆಗೆ ಭೇಟಿ ನೀಡಿ ಇವತ್ತು ಪರಿಶೀಲನೆಯನ್ನು ಮಾಡಿದ್ವಿ. ಈ ಶಾಲೆ ನೋಡಿದಾಗ ಮಕ್ಕಳ ಕಲಿಕೆ ಉತ್ತಮ ಆಗೈತೆ, ಪರವಾಗಿಲ್ಲ, ಚೆನ್ನಾಗಿದೆ. ಇನ್ನೂ ಕೂಡ ಸುಧಾರಿಸಲಿಕ್ಕೆ ಅವರಿಗೆ ಕೆಲವೊಂದು ಸಲಹೆ ಮಾರ್ಗದರ್ಶನವನ್ನು ನೀಡಿದ್ದೀನಿ. SLC ಮುಂಬರ್ತಕ್ಕಂಥ SLC ಪರೀಕ್ಷೆಗೆ ಮಕ್ಕಳನ್ನು ಉತ್ತಮವಾಗಿ ಸಜ್ಜುಗೊಳಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವೇನು ಇಲಾಖೆಯಿಂದ ನೀಡಿರ್ತಕ್ಕಂಥ ಸುತ್ತೋಲೆಗಳದಾವೆ, ಆದೇಶಗಳದಾವೆ, ಅದನ್ನೆಲ್ಲ ಅನುಪಾಲನೆಯನ್ನು ಎಲ್ಲ ಶಿಕ್ಷಕರು ಶಾಲಾ ಹಂತದಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ಉಳಿದಿರ್ತಕ್ಕಂಥ ದಿನಗಳನ್ನು ಉತ್ತಮವಾಗಿ ಬಳಸ್ಕೊಂಡು ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ಕೊಡಲಿಕ್ಕೆ ಎಲ್ಲರೂ ಕೂಡ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಪರೀಕ್ಷೆ ದಿನಗಳು ಮತ್ತು ಪರೀಕ್ಷೆ ವಿಧಾನಗಳು ಮತ್ತು ಈ ವರ್ಷದ ಪರೀಕ್ಷೆ ಸಿಸ್ಟಮ್ ಬಗ್ಗೆ ಮಕ್ಕಳಿಗೆಲ್ಲರಿಗೂ ಕೂಡ ನಾವು ಮಾಹಿತಿಯನ್ನು ಕೊಡಬೇಕಾಗಿದೆ. ಅದನ್ನೆಲ್ಲ ಈಗಾಗಲೇ ಕೊಟ್ಟಿದ್ದೀವಿ ಶಾಲಾ ಹಂತದಲ್ಲಿ. ನಂತರದಲ್ಲಿ ಈ ವರ್ಷವೂ ಕೂಡ ಇಲಾಖೆ ಸುತ್ತೋಲೆ ಹೇಳಿದ್ದಾರೆ, ವೆಬ್ಕಾಸ್ಟಿಂಗು, CC ಕ್ಯಾಮ್ರಾ ಎಲ್ಲವನ್ನು ಕೂಡ ಕಡ್ಡಾಯವಾಗಿ ಹಿಂದಿನ ವರ್ಷದ ಸುತ್ತೋಲೆ ಏನೈತೆ ಅದೇ ಪ್ರಕಾರವಾಗಿ ಈ ವರ್ಷವೂ ಕೂಡ SLC ಪರೀಕ್ಷೆಯನ್ನು ಭಾಳ ಬಿಗಿಯಾದ ಕ್ರಮದಲ್ಲಿ ಏರ್ಪಡಿಸಲಿಕ್ಕೆ ಇಲಾಖೆಯವರು ಈಗಾಗಲೇ ಸೂಚನೆಯನ್ನು ನೀಡಿದ್ದಾರೆ. ಆ ಪ್ರಕಾರ ನಾವೆಲ್ಲ ಶಾಲೆಯವರಿಗೂ ಕೂಡ ಈಗಾಗಲೇ ಮಾಹಿತಿಯನ್ನು ರವಾನಿಸಿ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ಪಡೀಲಿಕ್ಕೆ ನಾವು ಶಶಿರಕೋಟು ರಾಜ್ಯ 32 ಕನ್ನಡ ನ್ಯೂಸ್ ಚಿಕ್ಕೋಡಿ.